ಮೇಲೆ ಕತ್ತೈತಿ ಯಾಕ ಇಲ್ಲಿ ನಾಡಿ ಚೇಚಿ ಅಂತ ಒಂದು ಮೇಕ್ ನೋಡ್ತಿದ್ಯಾ ಅಪ್ಪ ಭಯ ಬಿಡ್ತು ಮಾಡ್ಲಿಲ್ಲ ಹಿಂಗ್ ಬಂದ್ ಕಾಲಿಕ್ಕೆ ನೋಡ್ತಾ ಇರ್ಬೋದು ದೊಡ್ಡ ಮರನೇ ಅನ್ಲಕ್ಕಿ ಫಿಲ್ ಗೈಸ್. ಚೆನ್ನಾಗಿರೋ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಇದೇ ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಲೆಟ್ಸ್ ಗೋ ಗೈಸ್. ತಡ ಮಾಡಿದೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಎಲ್ಲರಿಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಷ್ಟೇ ಗೈಸ್. ಲೆಟ್ಸ್ ಗೋ. ಇಲ್ಲಿ ನೋಡಿಲಿ ಹಾವು ಬಂತಲ್ಲವ ಅವತ್ತು ನಿಂದು ಮೈಂಡ್ ಸೆಟ್ ಹೆಂಗಿತ್ತು ಅವಾಗ? ಒಳಗೆ ಹೋಗೋಣ ಬೇಡವಾ ಅಂತ ಇತ್ತ ಹೆಂಗೆ? ಊಟ ಮಾಡಿರಲಿಲ್ಲ. ಊಟ ಮಾಡಿರಲಿಲ್ಲ ಅವತ್ತು. ಊಟ ಹೊಟ್ಟೆ ಹಸಿತ್ತು. ಊಟ ಮಾಡಿದೆ. ಊಟ ಏನೋ ಮಾಡಿದೆ. ಅಮ್ಮ ಒಂದು ಮಂದಿತ್ತಲ್ಲಿ ಅದಕ್ಕೆ ಅವಮ್ಮ ನೋಡಿದ್ದು. ಯಾವಾಗ? 15 ಕಣ. 15 ಹೆಂಗೆ ಅಂತ ಅಮ್ಮ ಹಾಸಿಗೆ ಮಂಗಿತ್ತಲ್ಲಿ ಮಂಚದ ಮೇಲೆ. ಆಮೇಲೆ ಸೀಟಿ ಮೇಲೆ ಹಾಸಿ ಒಳಗೆ ಹೋಗಿತ್ತು. ಸೀಟಿ ಮೇಲೆ ಹಾಸಿ ಕೋಣೆ ಅದು ಇಲಿಗೆ ಹೋಗಿರೋದು. ಅದು ಒಂದು 4-5 ಇಲಿಗಳು ಕಚ್ಕೊಂಡ್ಬಿಟ್ಟಿದಾವೆ. ಅದನ್ನ ಅವನ್ನ ಇಲಿ ಕಚ್ಕೊಂಡಿದ್ದಾವೆ. ಕಚ್ಕೊಂಡು ಅದಕ್ಕೆ ಬಿಡಕ್ ಆಗ್ತಿಲ್ವಲ್ಲ, ಸುತ್ತಾಕೊಂಡತ್ತೆ. ಅದು ಸುತ್ತಾನಂಗೆ ಚೀಯ ಅಂತ ಅಟ್ಟ ಮೇಲೆ ಇತ್ತಲ್ಲ ಮೇಲೆ ಮೇಲೆ ಕತ್ತೈತಿ ಯಾಕ ಇಲ್ಲಿ ನಾಡಿ ಚೀಯ ಅಂತ ಒಂದು ಮೇಕ್ ನೋಡ್ತಿದ್ಯಾ ಅಪ್ಪ ಭಯ ಬಿಡ್ತು. ಅಟ್ಟೆ ಕೈತಾ ಇಲ್ಲ ಏನೂ ಇಲ್ಲ. ಅವತ್ತು ಇಲ್ಲ ಹೋದೆ. ಆಮೇಲೆ ಅದೇನಾದ್ರು ಇಲ್ಲ ಅಪ್ಪಾಜಿ ಎಲ್ಲ ಹೋಯ್ತು. ಕರೆನ್ಸಿ ಇಲ್ಲ ಮೊಬೈಲ್ ಆಗಿ ಫೋನ್ ಮಾಡಕ್ಕೆ. ಆಮೇಲೆ ಇದೆಲ್ಲೆಲ್ಲೋ ತರ ಕಿಟಿಗೆ ನೋಡ್ರಿ, ತಪ್ಲಿ ಮ್ಯಾಗೆಲ್ಲ ಸುತ್ತರಿತು, ದೇವ್ರ ಕೋಣೆ ಎಲ್ಲ ಸುತ್ತರಿತು. ಆಮೇಲೆ ಅಟ್ಟ ಮ್ಯಾಗ ಹೋಯ್ತು. ಕೆಟ್ಟಾವು. ಆಮೇಲೆ ನಾನೇನ್ ಮಾಡ್ದೆ, ಸೇರ್ಕೊಂಡ್ ಬಂತ ಅವಾಗ ಮೇಕೆ ಕಾಯ್ತಲ್ಲ. ಅವಣ್ಣ ಬಂದು ನೋಡ್ತೆಲ್ಲ ಹಾಸಿಗೆಡೆಗೆ, ಬೀರಡೆಗೆ ಎಲ್ಲವ, ಕೋಣೆಗೆ ಎಲ್ಲವ. ಸೊ ಅದು ಸಿಗ್ಲಿದ್ಮೇಲೆ ಏನ್ ಮಾಡ್ತೀಯ? ಸುಮ್ಮನೆ ದೇವ್ರಿಗೆ ಗುದಡಿ ಹೆಚ್ಚು ಕೈ ಬಿಟ್ಟೆ. ಇವತ್ತು ಹೆಂಗಿತ್ತು ಅಂದ್ರೆ ಫುಲ್ಲು ನಾಗರಾವೇನಪ್ಪ ಉದ್ದ ಇತ್ತು, ಭಾರಿ ಉದ್ದ ಇತ್ತು. ದಪ್ಪ ಐತೆ? ದಪ್ಪ ಇರಲ್ಲ, ಸಣ್ಣಗೆ ಇತ್ತು, ಉದ್ದ ಇತ್ತು. ಭತ್ತ ಬಿಸ್ಲಿಗೆ ಅವು ಈಗ ವಾತಾವರಣ ಬರ್ಲಿ ಅದ ಅಷ್ಟು ಹೆಂಗೆ ಅಂತ ದನಿ ಮನೆ ಹತ್ರ ಬಂದು ಕಾಲಿ ಅವತ್ತ ನಾವೇ ಹೊಡೆದು ನೋಡ್ದ. ಅವತ್ತು ಹೆಂಗಿತ್ತು ಅದಲ್ಲ, ಇಲ್ಲಿ ಶೆಡ್ ಒಳಗೆ ಒಂದಿತ್ತು, ಮತ್ತಿನ್ನೊಂದು ಶೆಡ್ ಒಳಗೆ ಇತ್ತು. ಅವತ್ತು ಅಪ್ಪಾಜಿ ಹಿಡ್ಕಂತಲ್ಲ, ಅಣ್ಣ ಬಂದ್ಬಿಟ್ಟು ಆಡ್ತಾನ, ಅವನು ಹಿಡಿತೀನಿ ಅಂತ ಬಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡ್ಬಿಟ್ಟ ಅವನು. ಅದು ಹಂಗೆ ಇತ್ತ. ಅದ್ರಂಗೆ ಇತ್ತ? ಯಾರು ಈಗ ಬಂದಿದ್ದು? ಅದ್ರಂಗೆ ಇತ್ತು ಅಂದ್ರೆ ಅಷ್ಟೊಂದು ದಪ್ಪ ಇರ್ಲಿಲ್ಲ, ಸ್ವಲ್ಪ ತೆಳ್ಳಗಿತ್ತು, ಉದ್ದ ಇತ್ತು ಮಾತ್ರ. ಹಿಂಗ್ ಬಂದ್ ಕಾಲಿಕ್ಕೆ ಸುಮ್ಮನೆ ನೋಡ್ಲಿಲ್ಲ ನಾನು, ಅಲ್ಲಿ ಅಬ್ಸರ್ವ್ ಮಾಡ್ಲಿಲ್ಲ. ಹಿಂಗ್ ಬಂದ್ ಕಾಲಿಕ್ಕೆ ಹೊಲ್ಟ್ಬಿಡ್ತು. ನನ್ ಜೊತೆ ಬೆಕ್ಕಿತ್ತಲ್ಲ, ಅದ್ ನನ್ ಜೊತೆ ಬತ್ತಲ್ಲ, ನಟ್ಕೊಂಡು ಹೋಗ್ಬಿಟ್ಟು ಫ್ಯಾನ್ ಅಡಿ ಕೂತ್ಕೊಂಡು ನೋಡ್ತಾ ಇತ್ತು. ಅದು ಸೀದಾ ಚಪ್ಪಕಡಿ ಇತ್ತಲ್ಲ, ಅದ್ ಅಡಿಗೆ ಹೋಗ್ಬಿಡ್ತು. ಅಲ್ಲಿ ಒಂದು ಉತ್ತ ಇಟ್ಕೊಂಡು ಅದ್ ಮುಚ್ಬೇಕು ಅನ್ಸುತ್ತ ಇಲ್ಲಿ ಒಳಗ. ಒಳಗಲ್ಲಿ ಉತ್ತದ ಒಬ್ಬೆ ಸೈಡಾಗೆ ಒಂದು ಉತ್ತ ಇತ್ತಲ್ಲ ಅವಾಗ, ಅದೇ ಮುಚ್ಬೇಕು. ಹಂಗಾಗಿ ನಾನು ಮಾಡಿ ಅವಾಗ ಹೊಡೆಯೋರು ಯಾರು ಇಲ್ಲಪ್ಪ. ಎಷ್ಟು ಭಯ ಆಗೋತ್ತ ಇವತ್ತು ನಂಗೆ ಭಯ ಇಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ನಿಂತಿದ್ದಲ್ಲಿ ಸುಮ್ನೆ ಹೋಯ್ತು. ನಂಗೆ ಏನು ಅನ್ಸ ಹೋಯ್ತು ಸುಮ್ನೆ. ಅದ್ ಯಾವ ನನ್ ಕತ್ತೈತ್ ನೀರ್ ಕುಡಿಯಕ್ ಹೋಗಿದ್ರೆ ಅದ್ ನನ್ ಮ್ಯಾಕ್ ಇಲಿಗಳೆಲ್ಲ ಹಿಂಗ ಸೇಚಿ ಏನವಲ್ಲ ಮ್ಯಾಕ್ ನನ್ ಮ್ಯಾಕ್ ಇದ್ಬೋದು ಅವತ್ತು. ಅಂದ್ರೆ ನೀನು ಸುಮ್ನೆ ನೀರ್ ಕುಡಿತಿದ್ದೆ ನಿಂತ್ಕೊಂಡು. ನೀರ್ ಕುಡ್ದು ಕತ್ತೈತಿದೆ, ಯಾಕೆ ಇಲಿಗಳು ಯಾಕೆ ಹಿಂಗ್ ಮಾಡ್ತಿದವಲ್ಲ ಅಂತ ಪಟ್ಟ ಅಂತ ಕ್ಯಾಕ್ ಬಿದ್ಬಿಡ್ತು. ನಾನು ಬಸ್ಸಲ್ಲಿ ಬಂದ್ಬಿಟ್ಟಿ ಓಡೋದೆಯ. ಸಿಲಿಂಡರ್ ತರ ಸುತ್ತಾರ್ದು, ಸ್ಟವ್ ಮೇಲೆ ಸುತ್ತಾರ್ದು, ಅಲ್ಲಿ ದಿತ್ತಕ್ಕೆಲ್ಲ ಹೋಗಿ ಬಂದಿರೋದು. ಮತ್ತೆ ಅದು ಎಲ್ಲೋ ಆಯ್ತು ಅಂದ್ರೆ ಗೊತ್ತಾಗ್ಲಿಲ್ಲ. ಅದು ಇದೇ ತರನಾ? ಹೆಂಗಿತ್ತು? ಕೆಟ್ಟ ಅವಕಣ ಒಂಥರ ಕಪ್ ಕಲರ್ ಇತ್ತು. ತಸ ಕಟ್ತೀನಿ, ಸಾಟಸ ಕೇಕು ಅಪ್ಪ ತಕ್ಕಂತ ಶಾಟ್ ಹತ್ರ ಪೂಜೆ ಮಾಡ್ಸ್ಕೊಂಡ್ ಹಾಕ್ತೀನಿ. ಅಲ್ಲಿ ಸ್ಟೇಟ್ ಹಾಕು.
ಸೇರ್ತಾಕಿ ಅದೇ ಗೈಸ್ ಇವತ್ತೊಂದು ಹಾವು ಬಂದಿತ್ತು, ಮತ್ತೆ ಮೊನ್ನೆ ಒಂದು ಹಾವು ಬಂದಿತ್ತಂತೆ. ಅಂದರೆ ನಾವು ಕಾಲೇಜಿಗೆ ಐ ಥಿಂಕ್ 1 ವೀಕ್ ಬಿಫೋರು ಅವತ್ತು ಸೀದಾ ಮನೆ ಅಟ್ಟದ ಮೇಲೆ ಹೋಗಿತ್ತು. ಅದನ್ನು ನಮ್ಮಮ್ಮ ಹೇಳ್ತಾ ಇದ್ದಿದ್ದು. ಇವತ್ತು ಬಂದು ಮಾತ್ರ ಸರಿಯಾಗಿತ್ತು ಗೈಸ್, ಭಾರಿ ಉದ್ದಾಯ್ತು. ಐ ಥಿಂಕ್ 2 ಮೀಟ್ರ್ ಹತ್ರ ಇತ್ತು ಗೈಸ್. ಹಿಂಗೆ ಹೋಯ್ತು ಅಂದರೆ ಬಸ್ ಹೋಗ್ಬಿಡ್ತು. ಬನ್ನಿ ಗೈಸ್, ಈಗ ಪ್ರಸಾದನ ಹಾಕೋಣ ಅಷ್ಟೇ. ಇಲ್ಲಿಂದ ಹೋಗ್ತಾ ಇರೋಣ. ಈ ಗುಡ್ಲನ್ನ ಇಲ್ಲೇ ಇಟ್ಬಿಟ್ಟು ಪ್ರಸಾದ ಹಾಕಿ ಹೋಗೋಣ. ಗುಡ್ಲು ಇಲ್ಲೇ ಇಟ್ಟೆ. ಈಗ ಪ್ರಸಾದ ಹಾಕ್ಬರೋಣ ಬೋರ್ಗೆ. ಬನ್ನಿ, ಲೆಟ್ಸ್ ಗೋ. ನೋಡಿ ಗೈಸ್, ಇದೇ ನಮ್ಮ ಬೋರು. ಇಲ್ಲೇ ನಾವೀಗ ಪ್ರಸಾದ ಹಾಕ್ಬೇಕು. ಪ್ರಸಾದ ಹಾಕ್ಮೇಲೆ ಸಿಗ್ತೀನಿ ಗೈಸ್. ಈಗ ಇದು ಪ್ರಸಾದ ಎಲ್ಲ ಇಕ್ಕಿದಾಯ್ತು, ಇಟ್ಟಿದ್ದೀನಿ. ಈಗ ನೆಕ್ಸ್ಟು ನಾನು ಸ್ಟಾರ್ಟ್ರಿ ಇಕ್ಬೇಕು. ಅಲ್ಲಿಗೆ ಇಕ್ಕಿದ್ರೆ ಇಲ್ಲಿ ಬಂದರೆ ಕೆಲಸ ಮುಗಿಯುತ್ತೆ. ಆಮೇಲೆ ನಮ್ಮ ತೋಟದಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಈಗ ಸ್ಟಾರ್ಟ್ರಿ ಇಕ್ಬೇಕು. ಸ್ಟಾರ್ಟ್ರಿ ಇಕ್ಕಿದ್ದು ಆಯಿತು, ಎಲ್ಲ ಪೂಜೆ ಆಯಿತು, ಎಲ್ಲ ಆಗಿದೆ. ಬನ್ನಿ ಗೈಸ್, ಈಗ ನಮ್ಮ ತೋಟದಲ್ಲಿ ಒಂದು ಸೀಬೆ ಗಿಡ ಐತೆ. ಸೀಬೆ ಗಿಡದಲ್ಲಿ ಹಣ್ಣಿದ್ರೆ ತಿನ್ನೋಣ. ಬನ್ನಿ ಹೋಗೋಣ ಗೈಸ್. ಈಗ ಬಂದಿದ್ದೀನಿ, ನೋಡ್ತಾ ಇರ್ಬೋದು ದೊಡ್ಡ ಮರನೇ. ಇದರಲ್ಲಿ ಯಾವ್ದಾರೋ ಹಣ್ಣಾಗಿದೆ, ತಿನ್ನೋಣ ಬನ್ನಿ. ಕಾಯೆಲ್ಲ ಕಾಣ್ತೈತೆ, ಆದರೆ ಇದು ಹಣ್ಣಾಗಿರೋ ಯಾವುದು ಸಿಗ್ತಾ ಇಲ್ಲ ಗೈಸ್. ಹುಡುಕ್ತಾ ಇದ್ದೀನಿ, ಯಾವುದು ಸಿಗ್ತಾ ಇಲ್ಲ. ನೋಡೋಣ, ಯಾವ್ದಾದ್ರು ಸಿಕ್ಕಿದ್ರೆ ತಿನ್ನೋಣ ಗೈಸ್. ಯಾವುದು ಇಲ್ಲ, ಹಂಗೆ ಇನ್ನೆಲ್ಲ ಈಚು ಗೈಸ್. ನೋಡ್ತಾ ಇರ್ಬೋದು ಅಲ್ಲಿ ಈಚು. ಯಾವುದು ಹಂಗೆ ಫುಲ್ಲು ಕಾಯ ಕಾಣ್ತಾ ಇಲ್ಲ. ನಿನ್ನೆ ಎಲ್ಲೋ ಅಪ್ಪಾಜಿ ಒಂದೇ ಒಂದು ತಂದಿತ್ತು. ಇದೇ ಮರದಲ್ಲಿ ಅನ್ಸುತ್ತೆ, ಒಂದೇ ಒಂದು ತಂದಿತ್ತು. ಇದೇನೋ ಆಯ್ತು ಅಂದರೆ ಗೈಸ್ ಫುಲ್ಲು ಭಾರಿ ಇರುತ್ತೆ ಸೀಬೆಹಣ್ಣು, ಮಸ್ತ್ ಬಿಡುತ್ತೆ. ಅನ್ಲಕ್ಕಿ ಫೆಲೋ ಗೈಸ್, ನಾನೀಗ ಒಂದೂ ಇಲ್ಲ. ಸರಿ ಗೈಸ್, ಇಲ್ಲೊಂದು ಐತೆ ನೋಡಿ ಗೈಸ್, ಜಸ್ಟ್ ಸಿಂಗಲ್. ಅದರಲ್ಲಿ ಒಂದೇ ಹಣ್ಣಾಗಿರೋದು ಅನಿಸುತ್ತೆ. ತಡೀರಿ, ಕಿತ್ಕೋತೀವಿ. ಓ ಬಾಯ್, ಸಿಕ್ಕಿರೋದ್ರಿಂದ ಗೊತ್ತಾ ಗೈಸ್. ನೋಡಿ, ತಿನ್ಬಿಟ್ಟಿರೋದು, ಯಾವುದೋ ಪಕ್ಷಿ ತಿನ್ಬಿಟ್ಟಿರೋದು ಗೈಸ್. ತಿನ್ನೋಕ್ಕಾಗಲ್ಲ, ಅನ್ಲಕ್ಕಿ ಫೆಲೋ ಗೈಸ್. ನೋಡಿದ್ರ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ ವ್ಲಾಗ್ ವಿತ್ ಅಮ್ಮ. ಮತ್ತೆ ಸಿಗುವ ಮುಂದಿನ ವಿಡಿಯೋ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.